ಮುದ್ದು ರಾಮ ಮಂಜರಿ 47ನೇ ದಿನಸದ ಒಂದು ಸಾಹಿತ್ಯ ಸತ್ಸಂಗ. 14ನೇ ಪ್ರಕರಣ ಪ್ರೀತಿ ಜೀವನ ಜೇನು. 849ರ ಚೌಪದಿ ಅಡಿಯಲ್ಲಿ ಇದ್ದೇವೆ ನಾವು. ಇದೊಂದು ಉತ್ತಮ ಚೌಪದಿ. ಯಾಕಂದರೆ ಆಕಾಶ, ಈ ಭೂಮಿ ಎಷ್ಟೊಂದು ಅಪರೂಪವಾದ ಸಂಬಂಧವನ್ನು ಪಡೆದವಲ್ಲ. ಈ ರೀತಿಯ ಒಂದು ಸಂಬಂಧ ನಾವು ಹೊಂದಿರಬೇಕು. ಸಂಬಂಧಿಕರ ಜೋಡಿ, ಎಲ್ಲರ ಜೋಡಿ ಪ್ರೀತಿಯಿಂದ. ಈ ಭೂಮಿ ಈ ಬಾನು ಇಲ್ಲದಿರೆ ತರುವೆಲ್ಲಿ. ಗಿಡ ಮರ ಎಲ್ಲಿ ಬೆಳಿತಾವ್ರಿ? ಸಾಧ್ಯನೇ ಇಲ್ಲ. ಅಂತೆ ಈ ಮನುಜತನು ತೆರೆಯ ತರುವಂತೆ ತೆರೆಗಗನ ಸಂಬಂಧ ಬದುಕಿಗೆ ಸಂಕೇತ. ಬಾಳೆಂದರೊಡನಾಟ ಮುದ್ದು ರಾಮ. ಒಬ್ಬರಿಗೊಬ್ಬರು ಒಂದು ಅಪೂರ್ವವಾದ ಸಂಬಂಧವನ್ನು ಹೊಂದಿರಬೇಕು. ಒಡನಾಟ ಏನು ಶಬ್ದ ಈ ಕನ್ನಡದಿದು. ಆಮೇಲೆ ನಾವು ಮುಂದಕ್ಕೆ ಹೋಗ್ತೇವೆ. ಏನು ಒಂದು ಪ್ರೀತಿ ಎಷ್ಟು ಚಂದ ಇರ್ತದೆ ಅಂದರೆ, ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ನಾವು ಅಷ್ಟು ಚಂದ ಇರ್ತದೆ ಎಂಬುದು ಉತ್ತಮವಾದ ಉದಾಹರಣೆಗಳಿಂದ ಅಲ್ಲಿ ನಿರೂಪಿಸಿದ್ದಾನೆ ಮುದ್ದುರಾಮ. ನೋಟ ನಂದನವಾಗಿ ಪ್ರೀತಿಯೇ ಮಂದಾರ, ಎಂತರಳಿ ಮೆರೆಯುವುದು ಭಾವ ಬಾಂಧವ್ಯ. ಕಡಲ ತಡಿ ನಡೆಯಲ್ಲಿ ತಂಪೆಲರ ಮೆದು ಸ್ಪರ್ಶ, ನಂಟಿಂದ ಇಳಿಸಗ್ಗ ಮುದ್ದುರಾಮ. ಉತ್ತಮವಾದ ನಂಟನ್ನು ಹೊಂದಿರಬೇಕು. ಹೆಂಗಪ್ಪ ಅಂತಂದ್ರೆ, ಈ ನೋಡ್ರಿ, ಸಮುದ್ರ ದಂಡಿಗೆ ನಾವು ವಾಕ್ ಮಾಡ್ತಾ ಇರ್ತೀವಿ ಅಥವಾ ನಡೆದಾಡ್ತಾ ಇರ್ತೇವೆ. ಸಮುದ್ರ ದಂಡಿಗೆ ಆದಷ್ಟು ನೀರಿಗೆ ಸಮೀಪ ಅಂತ ತಿಳ್ಕೊಡ್ರಿ. ಸ್ವಲ್ಪ ಹಸಿಯಾದಂಥ ಮೆದುವಾದಂಥ ಆ ಉಸುಕು ಮಣ್ಣು ಎಷ್ಟು ಆಹ್ಲಾದಕರ ಅನ್ನಿಸ್ತದಲ್ಲ. ಆ ರೀತಿಯ ಒಂದು ಪ್ರೀತಿ ನಂಟಿನ ಕೊಂಡಿ ಅಂತ ಹೇಳ್ತಲ್ಲ, ನಂಟಿಂದ ಇಳೆ ಸಗ್ಗ. ಆ ನಂಟಿನದಲ್ಲ ಸಂಬಂಧ, ಅದರಿಂದ ಅದೇ ಒಂದು ಸ್ವರ್ಗದ ಅನುಭವವನ್ನು ಕೊಡ್ತದೆ ಅಂಥೇಳಿ ಹೇಳ್ತಾರೆ. ಆಮೇಲೆ ನೋಡಿ, ನೆನಪುಗಳು. ಈ ನೆನಪುಗಳ ವಿಷಯದಲ್ಲಿ ಮಾತ್ರ ಈ ಪ್ರಕರಣದಲ್ಲಿ ಉತ್ತಮೋತ್ತಮವಾದ ಚೌಪದಿಗಳಿವೆ. ನೆನಪುಗಳು ಕೆಲವು ದುಃಖದ್ದು ಇರ್ಬೋದು, ಕೆಲವು ಸುಖದ್ದು ಇರ್ಬೋದು, ಸಂತೋಷದ್ದು ಇರ್ಬೋದು. ಒಂದು ಆನಂದಮಯವಾದದ್ದು ನೆನಪುಗಳವ ಅಂತ ತಿಳ್ಕೊಟ್ರು. ಆ ನೆನಪುಗಳು ಬಹಳ ಮುಖ್ಯ ಜೀವನದಾಗ ಅಂತ ಹೇಳ್ತಾರೆ. ನೋಡಿ, ಈ ಚೌಪದಿಯಲ್ಲಿ ಯಾವುದೋ ನೆನಪೊಂದು ಚಿತ್ರಮಾಲೆಯ ರಚಿಸಿ ಚಿಮ್ಮುವುದು ಸಂತಸವ ರಸ ಚಿಲುಮೆಯಂತೆ, ಸವಿ ನೆನಪ ಇಮ್ಮಡಿಸಿ ಬಾಳ ಮುದ ನೂರ್ಮಡಿಯೋ, ನೆನಪು ದಿಟ ಸಂಗಾತಿ ಮುದ್ದುರಾಮ. ನೆನಪು ದಿಟ ಸಂಗಾತಿ, ನಿಜವಾಗಲೂ ಒಂದು ಸಂಗಾತಿಯಾಗಿ ನಮ್ಮ ಜೋಡಿ ಇರೋದು ನೆನಪು ಮಾತ್ರ ಅಂಥೇಳಿ ಅದ್ಭುತವಾದಂಥ ಈ ಹೇಳ್ತಾರೆ. ಆಮೇಲೆ ನಾನು ಹೋಗ್ತೇನೆ ಮುಂದಕ್ಕೆ. ಎಲ್ಲಿಗಪ್ಪ ಅಂತಂದರೆ, ನಾವು ಹಾಡ್ಕೋತಿರ್ಬೇಕು. ಜೀವನ ಅಂದರೆ ಹಾಡೋದು. ಜೀವನ ಅಂದರೆ ಹಾಡೋದು. ಹಾಡುತ್ತಿರು ಇನಿಗೀತೆ. ಸುಂದರವಾದಂಥ, ಕಣ್ಣಿಗೆ ಕಿವಿಗೆ ಮಧುರವಾಗಿ ಕೇಳಿಸುವಂಥ ಹಾಡುಗಳನ್ನು ಹಾಡು. ಇನಿಗೀತೆ. ಇನಿ ಅಂದರೆ ಸವಿಯಾದಂಥ ಅರ್ಥ. ಕೇಳಿ ತಣಿಯಲಿ ಮಂದಿ. ಏನಪ್ಪ ಅವ ಏನು ಚಂದ ಹಾಡ್ತಾನೋ ಅವ, ಎಷ್ಟು ಅದ್ಭುತವಾಗಿ ಬಾರಿಸ್ತಾನೋ ಎಲ್ಲ ಅಂತ ಹಿಂಗೆ. ದಿನದಾಗು ಹೋಗಿನಲಿ ಇದ್ದೇ ಇದೆ ಕಷ್ಟ. ಕಷ್ಟ ಯಾರಿಗಿಲ್ರಿ? ಕಷ್ಟ ಸುಖ ಕಷ್ಟ ಇವು ಬರೋದು ಹೋಗೋದು ಇದ್ದೇ ಇರ್ತವೆ. ಆದರೆ ನಾವು ನಮ್ಮ ಜೀವನವನ್ನು ಒಂದು ಹಾಡಿನಂತೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸಂಕಷ್ಟ ಮುಳ್ಳನ್ನೇ ನೆನೆದರೆಲ್ಲಿದೆ ಪ್ರೀತಿ. ಬರೇ ಆ ದುಃಖವನ್ನು ನೆನಪಿಸ್ಕೊಂಡ್ರೆ ಪ್ರೀತಿ ಹೆಂಗೆ ಹುಟ್ಟಿತಪ್ಪ ನಿನ್ನ ಎದೆಯಲ್ಲಿ? ಬೇಡ ಬೇಡ ಬೇಡ. ಆ ಸಂಕಷ್ಟಗಳನ್ನು, ಆ ಕಷ್ಟಗಳನ್ನು ನೆನಪಿಸಿಕೊಳ್ಳಬೇಡ.
ಪ್ರೀತಿ ಕುಸುಮಾಂಜಲಿಯೋ, ಪ್ರೀತಿ ಕುಸುಮಾಂಜಲಿಯೋ ಮುದ್ದು ರಾಮ. ಕುಸುಮಾಂಜಲಿ ಏನು ಅದ್ಭುತ ಶಬ್ದ ಅಲ್ಲ. ಹೂವುಗಳನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಭಗವಂತನ ಪಾದಾರವಿಂದಕ್ಕೆ ನೀನೇನು ಅರ್ಪಿಸ್ತೀಯಲ್ಲ ಭಕ್ತಿಯಿಂದ, ಅದು ಕುಸುಮಾಂಜಲಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದ್ಭುತವಾದಂಥ ಶಬ್ದ ಪ್ರಯೋಗ. ಆಮೇಲೆ ಏನಪ್ಪ ಇದು ಹಕ್ಕಿ, ಪಂಜರದಾಗ ಒಂದು ಹಕ್ಕಿ ಕೂತದಂತ ತಿಳ್ಕೊಳ್ಳಿ. ಹಕ್ಕಿ ನೀವು ಪಂಜರ ತೆಗೆದು ಬಿಟ್ಟು ಬಿಡ್ತೀರಿ, ಏನು ಮಾಡ್ತದೆ? ಹಾರಿ ಹೋಗ್ತದ. ಪಂಜರವ ತೆರೆದೊಡನೆ ಹಕ್ಕಿ ಹಾರದೆ ಇಹುದೇ, ಸೆರೆಮನೆಯ ಬಿಟ್ಟೊಡನೆ ನಗೆ ಉಕ್ಕದಿಹುದೇ. ಯಾರೊಬ್ಬರು ಸೆರೆಮನೆಗೆ ಹಾಕಿಬಿಟ್ಟಿರ್ತಾರೆ. ಅವತ್ತು ನೀನು ಬಿಟ್ಬಿಡ್ತೀವಪ್ಪ, ನೀನು ನಿಮ್ಮ ಮನೆಗೆ ಹೋಗ್ಬೋದು ಅಂಥೇಳಿ ಕಳಿಸಿದ ಕೂಡಲೇ ಅವನ ಮುಖದಲ್ಲಿ ಮೂಡುವಂತಹ ನಗೆ ಎಷ್ಟು ಉಕ್ಕಿ ಬರ್ತದೆ ನಗೆ. ನನ್ನ ಸೆರೆಮನೆಯಿಂದ ನನ್ನ ಮನೆಗೆ ಕಳಿಸಿದ್ರಲ್ಲ ಅಂಥೇಳಿ ಭಾಳ ಸಂತೋಷ ಅನ್ನಿಸ್ತಲ್ಲ. ಕರಿ ಇರುಳು ಕಳೆದೊಡನೆ ಕಿರಣ ಕಳೆ ತರೆದೆಹುದೇ. ಅಮಾವಾಸ್ಯೆ, ಇಡೀ ರಾತ್ರಿ ಅಮಾವಾಸ್ಯೆ ಕತ್ತು ಆಗಿರ್ತದೆ. ಆವಾಗ ಕರಿ ಇರುಳು ಅಂದರೆ ಅಮಾವಾಸ್ಯೆ ರಾತ್ರಿ ಅದು ಹೋಗ್ತದೆ, ಸರಿತದೆ. ಸರಿದಾಗ ಸೂರ್ಯದೇವ ಉದಯಿಸ್ತಾನೆ. ಸೂರ್ಯದೇವ ಉದಯಿಸಿದಾಗ ಏನಾಗಿಬಿಡ್ತದೆ? ಬೆಳಕು ಬರ್ಕೋತ ಹೋಗ್ತದೆ. ಉಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನೆ ಎರಕವ ಹೊಯ್ದ. ಅದ್ಭುತ ಹಾಡು. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವ ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಹೀಗೆ ನಗಬೇಕು. ಯಾವಾಗ ಸೂರ್ಯ ಹುಟ್ಟಿದ, ಸೂರ್ಯ ಹುಟ್ಲಿಕ್ಕತ್ತಾನ, ಬೆಳಕು ಬರ್ಲಿಕ್ಕತ್ತದ. ಆಹಾ, ನಕ್ಕೊಡನೆ ನಲಿವು ಇದೆ, ನಕ್ಕೊಡನೆ ನಲಿವು ಇದೆ ಮುದ್ದು ರಾಮ. ಆಮೇಲೆ ಎಷ್ಟೊಂದು ಅದ್ಭುತ ಅಲ್ಲ, ಎಷ್ಟೊಂದು ಅದ್ಭುತ. ತರವಲ್ಲ ಒಲವಿನಲಿ ಆತುರಾತುರ ಹೆಜ್ಜೆ. ಸರಿ ಸರಿ, ನಂಗೆ ಅವಸರ, ಸರಿ ಹೋಗ್ತೇನೆ ಅಂತ. ಅದು ಹಂಗೆ ಮಾಡಬೇಡ, ಅವಸರ ಮಾಡಿ ಬದುಕಬೇಡ. ಕಣ್ಸನ್ನೆ ನಗುವನಕ ರಮಿಸುತ್ತಿರಬೇಕು. ಒರಟುತನ ಇಣುಕಿದರೆ ಬಾಗು ಬಳಕುಗಳೆಲ್ಲಿ, ಬಣ್ಣ ಚಿಲುಮೆಯೋ ಪ್ರೀತಿ ಮುದ್ದು ರಮ. ವಿವಿಧ ರೀತಿಯ ಬಣ್ಣ ಪ್ರಯೋಗಗಳು ಭಾಳ ಮಹತ್ವದ ಜೀವನದಾಗ ಅಂತ ಹೇಳ್ತಾರೆ ಇಲ್ಲಿ ಮುದ್ದುರಾಮ. ಆಮೇಲೆ ನೋಡ್ರಿ, ಹೊಸೆದು ಭಸ್ಮವ ಹಣೆಗೆ ಮರೆತು ದಯ ವಾತ್ಸಲ್ಯ. ಒಂದು ಕಟುವಾದ ವಿಡಂಬನೆಯ ಒಂದು ಇದು ಫಸ್ಟ್ ಕ್ಲಾಸ್ ವಿಭೂತಿ ಹಚ್ಕೊಂಡಾನ, ನಾಮ ಹಾಕ್ಯಾನ, ಕೊಳ್ಳಾಗ ರುದ್ರಾಕ್ಷಿ ಸರ ಹಾಕ್ಕೊಂಡಾನ, ಏನೇನು ಬೇಕಾದ ಮಾಡ್ತಾನೆ. ಆದರೆ ಮುಂದೇನು ಮಾಡ್ತಾನವ? ಭೋಗದಲ್ಲಿ ಮುಳುಗಿದರೆ ಆತ ಲೊಳಲೊಟ್ಟೆ, ಅಷ್ಟಮನದಿಂದ್ರಿಯಕ್ಕೆ ಆಳಾದರೇನಿದೆಯೋ ಭಾವದಂತಿದೆ ಜೀವ ಮುದ್ದು ರಾಮ. ಆಡಂಬರ ಬೇಡ ಬದುಕಿನೊಳಗೆ. ಅದರೊಳಗೆ ಧಾರ್ಮಿಕ ಆಡಂಬರಂಕ ಮುಂಚೆ ಬೇಡ. ಈ ಭಸ್ಮ ಹಚ್ಕೊಂಬೋದು, ಕುಂಕುಮ ಹಚ್ಕೊಂಬೋದು, ಇವೆಲ್ಲ ಎಲ್ಲಿ ಬೇಕು ನಿಮ್ಮ ಮನೆಯೊಳಗೆ ಕರೆಕ್ಟ್. ಅವ್ರು ಹಚ್ಕೊಂಡು ನಾನು ಭಸ್ಮ ಹಚ್ಕೊಂಬಂದೇನಿ, ನಾನು ಗಂಧ ಹಚ್ಕೊಂಬಂದೇನಿ, ಇಂತಹ ವ್ಯಕ್ತಿಗಳು ಶೋ ಆಗಬಾರ್ದು ಇಷ್ಟೇ. ಹೌದಾ? ಈಗ ನೋಡ್ರಿ, ನೋವತಾರದೆ ಹೂಗೆ ದುಂಬಿ ಅಕ್ಕರೆಯಿಂದ ಮಧುವನಿಂಟುವ ತೆರದಿ ಇರುಲೋಕದಲ್ಲಿ. ಆಹಾಹಾ, ಬೇಲಿ ಮೇದರೆ ಹೊಲವ ಯಾವ ಆಶ್ರಯ ಇನ್ನು, ಪ್ರೀತಿ ಬಾಳ್ವೆಗೆ ಪ್ರಾಣ ಮುದ್ದು ರಾಮ. ಎಷ್ಟು ಅದ್ಭುತ ಅದರಿ ಇದು ಚೌಪದಿ. ಒಂದು ದುಂಬಿ ಅಕ್ಕರೆಯಿಂದ ಪ್ರೀತಿಯಿಂದ ಹೋಗಿ ಆ ಹೂವಿನ ಮೇಲೆ ಕೂತು ಆ ಮಧುವನ್ನು ಹೀರ್ತಾ ಇದೆ. ಹೂವಿಗೆ ನೋವಾಗ್ತದೆ ಖರೆ, ಆದರೆ ಅದಿರೋದೆ ಅದೇ ಒಂದು ಜೀವನದ ಒಂದು ಸಹಜವಾದ ನಿಸರ್ಗದ ಪ್ರಕ್ರಿಯೆ. ನೋವತಾರದೆ ಹೂಗೆ ತುಂಬಿ ಅಕ್ಕರೆಯಿಂದ ಮಧುವನಿಂಟುವ ತೆರದಿ ಇರುಲೋಕದಲ್ಲಿ, ಬೇಲಿ ಮೇದರೆ ಹೊಲವ ಯಾವ ಆಶ್ರಯವನ್ನು,
ಪ್ರೀತಿ ಬೇಳ್ವೆಗೆ ತಾಣ, ಪ್ರೀತಿ ಬಾಳ್ವೆಗೆ ಪ್ರಾಣ ಮುದ್ದು ರಾಮ, ಪ್ರೀತಿ ಬಾಳ್ವೆಗೆ ತಾಣ ಮುದ್ದು ರಾಮ. ಈ 14ನೇ ಪ್ರಕರಣ ಮುಗಿಯಿತು. ನಮಸ್ಕಾರ.